ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ಚರ್ಚೆ ಮಾಡಬೇಕಾಗಿರೋದು ಅಂತಂದ್ರೆ, ಎಲ್ಲರೂ KCET, ನೆಟ್, PhD ಪಾಸ್ ಮಾಡ್ಕೊಂಡಿರ್ತೀರಾ ಅಲ್ವಾ? ಅವರೆಲ್ಲ ವೇಟ್ ಮಾಡ್ತಾ ಇದ್ರಿ ಯಾವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಕಾಲ್ ಮಾಡ್ಬೋದು ಅಂತೇಳಿ. ಈಗ ಇವತ್ತು ಅಂದ್ರೆ 31 ಜುಲೈ KE ಅವರು ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತಂದ್ರೆ, ಯಾರೆಲ್ಲ ನೆಟ್ಟು ಸ್ಲೆಟ್ಟು PhD ಆಗಿದೆ ಅವರೆಲ್ಲರೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅಪ್ಲೈ ಮಾಡ್ಕೋಬಹುದಾಗತ್ತೆ. ಯಾವ ಯೂನಿವರ್ಸಿಟಿ ಇಂದ ಕರೆ ಆಗಿದೆ ಅಂತಂದ್ರೆ, ರಾಯಚೂರು ಯೂನಿವರ್ಸಿಟಿಯಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಂದ್ರೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ಚರ್ಚೆ ಮಾಡೋಣ ಈಗ. ದಯವಿಟ್ಟು ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ನೋಡಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇನ್ ಡೀಟೇಲ್ ಆಗಿ ನಾವು ಚರ್ಚೆ ಮಾಡೋಣ. ಯಾವ ಸಬ್ಜೆಕ್ಟಿಗೆ ಎಷ್ಟು ಪೋಸ್ಟ್ ಇದೆ ಅಂತೇಳಿ, ಮತ್ತೆ ಫೀಸ್ ಎಷ್ಟಿದೆ ಅಂತೇಳಿ, ಮತ್ತೆ ಸ್ಟಾರ್ಟ್ ಯಾವಾಗ, ಮತ್ತೆ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲಿ ಯಾವ ಡೇಟ್ ತನಕ ನಾವು ಅಪ್ಲೈ ಮಾಡಬಹುದು, ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ ಅದು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ಬಿಡಿ ಸ್ನೇಹಿತರೆ. ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು, ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಕೆಲವರು KCET ನ ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಇದಕ್ಕಿಂತ ಮುಂಚೆ ನೆಟ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀರಾ. ಎಲ್ಲಾ ಎಕ್ಸಾಮ್ಗಳು ಕ್ಲಿಯರ್ ಮಾಡ್ಕೊಂಡಿರೋರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ನೋಟಿಫಿಕೇಶನ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ಡೇಟ್ ನೋಡೋದಾದ್ರೆ ಜುಲೈ 31ನೇ ತಾರೀಕು, ಅಂದ್ರೆ ಇವತ್ತು. ಓಕೆ, ಇದರಲ್ಲಿ ಏನ್ ತಿಳಿಸಿದ್ದಾರೆ ಅಂತ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಈ ಒಂದು ನೋಟಿಫಿಕೇಶನ್ ಅಧಿಸೂಚನೆ ಆಗಿರ್ತಕ್ಕಂಥದ್ದು, ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ. ಮೊದಲನೇದಾಗಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಮುಖ್ಯವಾಗಿ ನಮಗೆ ಒಟ್ಟು 18 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಇದು ನೇರ ನೇಮಕಾತಿಯಾಗಿರುತ್ತೆ ಸ್ನೇಹಿತರೆ, ಎಕ್ಸಾಮ್ ಬರೀಬೇಕಾಗತ್ತೆ. ಸ್ಯಾಲರಿ ಪ್ಯಾಕೇಜ್ ನೋಡೋದಾದ್ರೆ 57,700 ಇಂದ 1,82,400 ತನಕ ಹೋಗುತ್ತೆ. ಇದು ಸ್ಯಾಲರಿ ಪ್ಯಾಕೇಜ್. ಟೋಟಲ್ 18 ಪೋಸ್ಟ್ ಇದಾವೆ ಸ್ನೇಹಿತರೆ. ಮತ್ತೆ ಇಲ್ಲಿ ವಿದ್ಯಾರ್ಹತೆ ನೋಡೋದಾದ್ರೆ ಆಸ್ ಪರ್ ದ ಸೆಕ್ಷನ್ 3 and 4 ಆಫ್ ದಿ ರಾಯಚೂರು ಯೂನಿವರ್ಸಿಟಿ ಅಂತ ಇದೆ. 3 and 4 ಅಲ್ಲಿ ಏನೂ ಇಲ್ಲ ಸ್ನೇಹಿತರೆ, ಇದೇ ಮೆನ್ಷನ್ ಮಾಡಿರೋದು. ನೀವು ನೆಟ್ಟು ಸ್ಲೆಟ್ಟು PhD ಅಂದ್ರೆ ಯಾವ್ದಾದ್ರು ಒಂದು ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. PhD ಮಾಡ್ಕೊಂಡ್ರೆ ಸ್ವಲ್ಪ ವೇಟೇಜ್ ಜಾಸ್ತಿ ಇರುತ್ತೆ. ನೆಟ್ಟು ಸ್ಲೆಟ್ ಇದ್ರೂ ಕೂಡ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು. ಇದರಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಪ್ಲೈ ಆಗುತ್ತೆ. ಇನ್ನ ವಯೋಮಿತಿ ನೋಡೋದಾದ್ರೆ ಯಾವುದೇ ಒಂದು ಮಿತಿ, ಏಜ್ ನ ಒಂದು ಮಿತಿ ನಿಗದಿಪಡಿಸಿರೋದಿಲ್ಲ ಇವರು. ಯಾವ ಏಜ್ ಅವ್ರು ಬೇಕಾದ್ರು, ಅಂದ್ರೆ 18 ವರ್ಷ ಮೇಲ್ಪಟ್ಟವರು. ಮತ್ತೆ ಈಗ ಕೆಲವರು ಅನ್ಕೋತೀರಾ 35 ಲಾಸ್ಟ್ ಇಲ್ಲ 40 ಲಾಸ್ಟ್ ಇಲ್ಲ 45 ಲಾಸ್ಟ್, ಆ ರೀತಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದಿಲ್ಲ ಸ್ನೇಹಿತರೆ. ಅಪ್ಲೈ ಮಾಡ್ಕೋಬಹುದು ನೀವು. ಈ ಸಬ್ಜೆಕ್ಟ್ಸ್ ಕೂಡ ಅವರು ವರ್ಗೀಕರಣ ಮಾಡಿದ್ದಾರೆ. ಕೆಮಿಸ್ಟ್ರಿ ಇದೆ, ಎಕನಾಮಿಕ್ಸ್, ಇಂಗ್ಲಿಷು, ಹಿಸ್ಟ್ರಿ, ಆರ್ಕಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ ಎಲ್ಲದಕ್ಕೂ ಕೂಡ ಒಂದೊಂದು ಪೋಸ್ಟ್ ಇದೆ. ಅದು SC ಗೆ 9 ಪೋಸ್ಟ್, ಜನರಲ್ಗೂ ಕೂಡ 9 ಪೋಸ್ಟ್, ಒಟ್ಟು 18 ಪೋಸ್ಟ್. ಟೋಟಲ್ ಒಟ್ಟಾರೆ ಈ ಸಬ್ಜೆಕ್ಟ್ಗಳಿಗೆ 18 ಪೋಸ್ಟ್ ಇದೆ ಸ್ನೇಹಿತರೆ. ಓಕೆ, ಯಾರು ಕೂಡ ಒಂದು ಪೋಸ್ಟ್ ಮಾತ್ರನ ಅಂತ ಕೇರ್ಲೆಸ್ ಮಾಡ್ಕೋಬಿಡಿ. ನೋಡಿ, ಹಾರ್ಡ್ ವರ್ಕ್ ಮಾಡಿ, ಅದೃಷ್ಟ ಆಗಿದ್ರೆ ನಿಮ್ಗೂ ಸಿಗ್ಬೋದು. ಹಾರ್ಡ್ ವರ್ಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಅಂತ ನನ್ನ ಭಾವನೆ. ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತಂದ್ರೆ, ಈ ವೆಬ್ಸೈಟ್ ಅಲ್ಲಿ KEA.KRNIC.in ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ನ ಪ್ರೆಸ್ ಮಾಡಿ, ಓಕೆ ಮಾಡಿ, ನೀವು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ. ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 5ನೇ ತಾರೀಕಿನಿಂದ 25ನೇ ತಾರೀಕು ತನಕ, ಅದೇ ತಿಂಗಳೇ ಆಗಸ್ಟ್ 5ನೇ ತಾರೀಕಿನಿಂದ ಆಗಸ್ಟ್ 25ನೇ ತಾರೀಕು ರಾತ್ರಿ 11:59 ತನಕ ನಿಮ್ಗೆ
ಅಪ್ಲೈ ಮಾಡ್ಕೋಬಹುದು. ಅದು ಲಾಸ್ಟ್ ಡೇಟ್ ಆಗಿರುತ್ತೆ. ಆಗಸ್ಟ್ 25 ಲಾಸ್ಟ್ ಡೇಟು. ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ 27ನೇ ತಾರೀಕು, ಆಗಸ್ಟ್ ತಿಂಗಳಲ್ಲೇ 27ನೇ ತಾರೀಕು. ಕಾಂಪಿಟೇಟಿವ್ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ 3/10/2024 ಮತ್ತು 4/10/2024. 10ನೇ ತಿಂಗಳಲ್ಲಿ ನಿಮಗೆ 3 ಮತ್ತು 4 ಎರಡೂ ದಿನದಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಫೀಸ್ ಬಗ್ಗೆ ಚರ್ಚೆ ಮಾಡೋದಾದ್ರೆ 2A 2B 3A 3B 2000 ರೂಪೀಸು. ಇನ್ನು SC ST ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ ಇವ್ರಿಗೆ 1000 ರೂಪೀಸ್ ಫೀಸ್ ಇರುತ್ತೆ ಸ್ನೇಹಿತರೆ. ಈ ಎಕ್ಸಾಮು OMR ಬೇಸ್ಡ್ ಆಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸೆಂಟರ್ಸ್ ನೋಡೋದಾದ್ರೆ ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾರೆ ಸ್ನೇಹಿತರೆ. ಓಕೆ, ಮತ್ತೆ ಇದರಲ್ಲಿ 2 ಪೇಪರ್ ಇರುತ್ತೆ ಸ್ನೇಹಿತರೆ. 2 ಪೇಪರ್ ಕೂಡ ಕಂಪಲ್ಸರಿ ಆಗಿ ನೀವು ಅಟೆಂಡ್ ಮಾಡಬೇಕು. ಒಂದು ಪೇಪರ್ 1 ಕಂಪಲ್ಸರಿ ಪೇಪರ್ ಇರುತ್ತೆ. ಅದು 4 ಟಾಪಿಕ್ಸ್ ಇರುತ್ತೆ. ಅದರಲ್ಲಿ ರಿಸರ್ಚ್ ಮೆಥಡಾಲಜಿ ಇರುತ್ತೆ, ರೀಸನಿಂಗ್ ಇರುತ್ತೆ, GK ಅಥವಾ ಕರೆಂಟ್ ಅಫೇರ್ಸ್ ಇರುತ್ತೆ, ಜನರಲ್ ಇಂಗ್ಲಿಷ್ ಮತ್ತೆ ಕನ್ನಡ. ಒಟ್ಟು 100 ಮಾರ್ಕ್ಸ್ಗೆ ಈ ಪೇಪರ್ ಇರುತ್ತೆ. ಓಕೆನಾ, ಅದು ಪೇಪರ್ 1 2 ಅವರ್ ಟೈಮ್ ಇರುತ್ತೆ ಸ್ನೇಹಿತರೆ. ಇನ್ನು ಪೇಪರ್ 2 ಅದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಟೋಟಲ್ 100 ಮಾರ್ಕ್ಸ್ ಆಗಿರುತ್ತೆ. ಇದು ಕೂಡ 2 ಅವರ್ಸ್ ಇರುತ್ತೆ ಸ್ನೇಹಿತರೆ. ಒಟ್ಟು 200 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕು. ಆ 200 ಮಾರ್ಕ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕ ಎಷ್ಟು ಸ್ಕೋರ್ ತೆಗೆದುಕೊಂಡಿರ್ತೀರಾ ಅದನ್ನ ಅವರು 50ಗೆ ಕನ್ವರ್ಟ್ ಮಾಡ್ತಾರೆ ಸ್ನೇಹಿತರೆ. ಜ್ಞಾಪಕ ಇರ್ಲಿ ನೋಡಿ. ಇಲ್ಲಿ ದ ಟೋಟಲ್ ಮಾರ್ಕ್ಸ್ ಆಫ್ 200 ವಿಲ್ ಬಿ ಆವರೇಜ್ ಟು ದ ಟೋಟಲ್ ಮಾರ್ಕ್ಸ್ 50 ಅಂತ ಹೇಳಿದ್ದಾರೆ. ಅಂದ್ರೆ ನೀವು 200 ಮಾರ್ಕ್ಸ್ ಬರೀತೀರಾ, ಆ 200 ಮಾರ್ಕ್ಸ್ ನಾವು 50ಗೆ ಕನ್ವರ್ಟ್ ಮಾಡ್ಕೊಂಡು 50ಗೆ ಕೊಡ್ತಾರೆ ನಿಮ್ಗೆ ಸ್ಕೋರು. ನೀವು 200 ಅಲ್ಲಿ ಎಷ್ಟು ತೆಗೆದಿದ್ದೀರೋ ಅದನ್ನ ಕನ್ವರ್ಟ್ ಮಾಡ್ಕೋತಾರೆ 50ಗೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಗ್ರೇಡೇಷನ್ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾರೆ. ಆ ಲಿಸ್ಟ್ ನ ಪ್ರಿಪೇರ್ ಮಾಡಿ ರಾಯಚೂರು ಯೂನಿವರ್ಸಿಟಿಗೆ ಸೆಂಡ್ ಮಾಡ್ತಾರೆ. ಏನಿದು ಗ್ರೇಡೇಷನ್ ಲಿಸ್ಟು? ಸಿಂಪಲ್ ಸ್ನೇಹಿತರೆ. 50 ಮಾರ್ಕ್ಸ್ಗೆ ನೀವು ಎಷ್ಟು ತಗೊಂಡಿರ್ತೀರಾ CET ಮಾರ್ಕ್ಸು ಕೌಂಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನೆಟ್ಟು, ಸ್ಲೆಟ್ಟು, PhD ಅದಕ್ಕೆಲ್ಲನೂ ಕೆಲವೊಂದು ಮಾರ್ಕ್ಸ್ಗಳಿರ್ತವೆ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಮಾರ್ಕ್ಸ್ಗಳಿರ್ತವೆ. ಸೊ ಇದನ್ನೆಲ್ಲ ಓವರ್ ಆಲ್ ಆಗಿ ಅವರು ಈ ಗೆಸ್ಟ್ ಫ್ಯಾಕಲ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಗೆಸ್ಟ್ ಫ್ಯಾಕಲ್ಟಿ, ಅತಿಥಿ ಉಪನ್ಯಾಸಕರ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ. ಇದು ಕೂಡ 100 ಮಾರ್ಕ್ಸ್ ಇರುತ್ತೆ. ಓಕೆನಾ, ಟೋಟಲ್ 100 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂತೇಳಿ ಆ ಲಿಸ್ಟ್ ನ ಪ್ರಿಪೇರ್ ಮಾಡಿ ಯೂನಿವರ್ಸಿಟಿ ಕಳಿಸ್ತಾರೆ, ರಾಯಚೂರು ಯೂನಿವರ್ಸಿಟಿಗೆ ಕಳಿಸ್ತಾರೆ. ಅದು 100ಗೆ ಎಷ್ಟು ಮಾರ್ಕ್ಸ್ ಆಗಿದೆ ನಿಮ್ದು ಅಂತ. ಈಗ CET ಅಲ್ಲಿ 50 ಕನ್ವರ್ಟ್ ಮಾಡ್ತಾರೆ. ಇನ್ನು ರಿಮೈನಿಂಗ್ 50 ಈ ತರ ನಿಮ್ PG ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅದ್ರ ಮೇಲೆ ಪರ್ಸೆಂಟೇಜು, ಈಗ GPST ಅದರಲ್ಲೆಲ್ಲ ಮಾಡ್ತಾರಲ್ವಾ, ಆ ರೀತಿ ಈ ಒಂದು ರಿಕ್ರೂಟ್ಮೆಂಟ್ ನಡೆಯುತ್ತೆ ಸ್ನೇಹಿತರೆ, ಸೆಲೆಕ್ಷನ್ ಪ್ರೋಸೆಸ್. ಇನ್ನು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ನಿಮ್ಗೆ ಕ್ವಶನ್ಸ್, ನೆಗೆಟಿವ್ ಕೂಡ ಇದೆ, ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಇದೆ. ನಿಮ್ಗೆ 4 ತಪ್ಪುಗಳಿಗೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ ಸ್ನೇಹಿತರೆ ಇದರಲ್ಲಿ. ಮತ್ತೆ ಯಾವ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಓಕೆನಾ, ಕೆಮಿಸ್ಟ್ರಿ, ಇಂಗ್ಲಿಷು, ಮ್ಯಾಥಮ್ಯಾಟಿಕ್ಸು, ಫಿಸಿಕ್ಸು ಇವೆಲ್ಲ ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತೆ ಸ್ನೇಹಿತರೆ. ಉಳಿದ ಎಲ್ಲ ಸಬ್ಜೆಕ್ಟ್ಸು ಕೂಡ ಇಂಗ್ಲಿಷ್ ಅಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ ಕ್ವಶನ್ ಪೇಪರ್. ಓಕೆನಾ, ನೋಡ್ಕೋಬಹುದು. ಇನ್ನು ಅದು ಬಿಟ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಕ್ಯಾಸ್ಟ್, ಇದು ನಮೂನೆ D ಅಲ್ಲಿ ಇರುತ್ತೆ, SC ST ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್. ಪ್ರವರ್ಗ 1 ನಮೂನೆ E ನಲ್ಲಿ ಇರಬೇಕು. ನಮೂನೆ F ಅಲ್ಲಿ ಇರೋದು ನೋಡಿ 2A 2B 3A 3B ಇವೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರುತ್ತೆ, ನೀವು ಮಾಡಿಸಿ ಇಟ್ಕೋಬೇಕು. ಅಪ್ಲೈ ಮಾಡೋದಕ್ಕಿಂತ ಮೊದಲೇನೆ ವ್ಯಾಲಿಡ್ ಆಗಿರ್ಬೇಕು ಸ್ನೇಹಿತರೆ. ಅದು ವ್ಯಾಲಿಡಿಟಿ ಆಗೋಗಿರೋದನ್ನ ಅಪ್ಲೈ ಮಾಡ್ಬಿಡಿ ದಯವಿಟ್ಟು, ಮತ್ತೆ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ನೀವೇ. ವ್ಯಾಲಿಡ್ ಇರ್ಲಿ, ನೀವು ಅಪ್ಲೈ ಮಾಡ್ಬೇಕಾದ್ರೆ ವ್ಯಾಲಿಡ್ ಇರ್ಲಿ. ಓಕೆ, ಸೊ ಇಷ್ಟು ಹೈದರಾಬಾದ್ ಕರ್ನಾಟಕ. ಆದ್ರೆ ಇನ್ನು ನೆಕ್ಸ್ಟ್ ನಾನ್ HK ಕೂಡ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಉಳಿಕೆ ಮೂಲ ವೃಂದದಲ್ಲಿರ್ತಕ್ಕಂಥ 6 ಸಹಾಯಕ ಪ್ರಾಧ್ಯಾಪಕರ ಹುದ್ದೆ. ಇದು ಕೂಡ ನೇರ ನೇಮಕಾತಿನೇ. ನೋಟಿಫಿಕೇಶನ್ ಆಗಿರೋದು ಕೂಡ 31 ಜುಲೈ ಅಂದ್ರೆ ಇವತ್ತೇನೆ ನೋಟಿಫಿಕೇಶನ್ ಆಗಿದೆ. 6 ಪೋಸ್ಟ್ ಇದೆ. ಸ್ಯಾಲ್ರಿ ಕೂಡ ಸೇಮ್ ಪ್ಯಾಕೇಜ್ ಇದೆ. ಇನ್ನು ಕ್ವಾಲಿಫಿಕೇಶನ್ ಕೂಡ ಈಗಾಗಲೇ ಹೇಳಿದೆ ನಾನು, ನೆಟ್ಟು ಸ್ಲೆಟ್ಟು PhD ಅಂತ ಹೇಳಿ. ಮತ್ತೆ ನ್ಯೂ ಪೆನ್ಷನ್ ಸ್ಕೀಮ್ ಇದೆ. ಇಲ್ಲಿ ಏಜ್ ಲಿಮಿಟ್ ಏನು ಇಲ್ಲ. ಸಬ್ಜೆಕ್ಟ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಬಾಟ್ನಿಗೆ ಒಂದಿದೆ ಸ್ನೇಹಿತರೆ, ಕಾಮರ್ಸ್ಗೆ ಒಂದಿದೆ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಅಪ್ಲಿಕೇಶನ್ ಒಂದಿದೆ, ಜರ್ನಲಿಸಂ ಮಾಸ್ ಕಮ್ಯುನಿಕೇಶನ್ 1 ಪೋಸ್ಟ್ ಇದೆ,
ಮೈಕ್ರೋಬಯಾಲಜಿಗೆ 1 ಪೋಸ್ಟ್ ಇದೆ, ಝೂಯಾಲಜಿಗೆ 1 ಪೋಸ್ಟ್ ಇದೆ. ಎಲ್ಲ ಜನರಲ್ ಮೆರಿಟ್ಗೆನೆ ಪೋಸ್ಟ್ಸ್ ಖಾಲಿ ಇದೆ. ಈ ಜನರಲ್ ಮೆರಿಟ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಜನರಲ್ ಮಾತ್ರನೇ ಅಂತ ಅನ್ಕೋಬೇಡಿ, ಎಲ್ಲರೂ ಕೂಡ ನೀವು ಜನರಲ್ ಫೈಟ್ ಮಾಡ್ಬೋದು. ಓಕೆನಾ? ಜನರಲ್ ಮೆರಿಟ್ಗೆ ಖಾಲಿ ಇದೆ ಅಂತಂದ್ರೆ ನೀವು ಯಾವುದೇ ಕ್ಯಾಸ್ಟರ್ ಆಗಿರ್ಬೋದು, GM ಗೆ ಫೈಟ್ ಮಾಡಿ. ನಿಮ್ದು ರ್ಯಾಂಕಿಂಗ್ ಅಲ್ಲಿ ಟಾಪ್ ಬಂದ್ರೆ ನಿಮ್ಗೆ ಗ್ಯಾರಂಟಿ ಆ ಒಂದು ಪೋಸ್ಟ್ ನಿಮ್ ಕೈ ಸೇರುತ್ತೆ. ಏನ್ ಸರ್ ಒಂದೇ ಒಂದು ಪೋಸ್ಟ್ ಅಪ್ಲೈ ಮಾಡ್ಬೇಕಾ? ಹೌದು. ಯಾಕೆ ಅಂತಂದ್ರೆ ಈಗ ನಿಮ್ಮ ಪ್ರಯತ್ನ ಮುಂದುವರಿಲಿ, ಪ್ರಯತ್ನ ಮಾಡ್ಬೇಕು. ನೀವು ಪ್ರಯತ್ನ ಇಲ್ಲದೆ ಇದ್ರೆ ನಾವು ಕಷ್ಟಪಟ್ರೆ ತಾನೇ ನಮ್ಗೆ ಸುಖ ಅಲ್ವಾ? ಏಕೆ ಸರ್ ಆದ್ರೇನೆ ಬಾಯಿ ಮೊಸರು. ಅದಕ್ಕೋಸ್ಕರ ಅಪ್ಲೈ ಮಾಡಿ ಬರೀರಿ. ಅದ್ರಲ್ಲಿ ಏನಿದೆ, ಒಂದು ಪೋಸ್ಟ್ ಅದ, ಒಂದು ಪೋಸ್ಟ್ಗೆ ನೀವು ಸೆಲೆಕ್ಟ್ ಆದ್ರೆ ಏನ್ ಮಾಡ್ತೀರಾ? ಆ ರೀತಿ ಯೋಚನೆ ಮಾಡ್ಕೋಬೇಕು. ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನಿಮ್ ಕೈಯಲ್ಲಿ ಆಗೋದೇ ಇಲ್ಲ. ಇಲ್ಲ ಒಂದು ಪೋಸ್ಟೇ, ಆ ಒಂದು ಪೋಸ್ಟ್ ನನಗೇ ಬೇಕು ಅಂತ ಫೈಟ್ ಮಾಡಿ 100% ನಿಮಗೆ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಈ ಲಿಂಕ್ ಓಪನ್ ಮಾಡಿ ನೀವು ಆನ್ಲೈನ್ ಅಪ್ಲೈ ಮಾಡ್ಕೋಬೇಕು. ನಾನು ಹೇಳಿದಾಗೆ ಆಗಸ್ಟ್ 5ನೇ ತಾರೀಕು ಪ್ರಾರಂಭ ಆಗುತ್ತೆ, ಆಗಸ್ಟ್ 25ನೇ ತಾರೀಕು ಎಂಡ್ ಆಗುತ್ತೆ, 27ನೇ ತಾರೀಕು ಫೀಸ್ ಕಟ್ಟೋದಕ್ಕೆ ಎಂಡ್ ಆಗುತ್ತೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ 10ನೇ ತಿಂಗಳು 3-4ಕ್ಕೆ ನಡೆಯುತ್ತೆ. ಫೀಸ್ ಸೇಮು 2000 ಇರುತ್ತೆ. 2A 2B 3A 3B ಅವ್ರಿಗೆ 1000, SC ST ಗಳಿಗೆ, ಕ್ಯಾಟಗರಿ 1ಗೆ, ಎಕ್ಸ್ ಮಿಲಿಟರಿಗೆ, ಫಿಸಿಕಲಿ ಚಾಲೆಂಜರ್ಗೆ 1000 ಇರುತ್ತೆ. ಸೇಮ್ ಪೇಪರ್ 1 ಪೇಪರ್ 2 ಇರುತ್ತೆ 200 ಮಾರ್ಕ್ಸ್ಗೆ. ನಿಮಗೂ ಕೂಡ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. 4 ತಪ್ಪುಗಳನ್ನ ನೀವು ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಆಗುವ ಚಾನ್ಸಸ್ 100% ಇರುತ್ತೆ. ಮತ್ತೆ ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ? ಬಾಟನಿ, ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್, ಮತ್ತೆ ಮೈಕ್ರೋಬಯಾಲಜಿ ಜೋನ್ ಇವೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಉಳಿದಂತೆ ಕಾಮರ್ಸ್ ಮತ್ತೆ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ 2 ಇಂಗ್ಲಿಷ್ ಅಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಅರ್ಹತಾ ಷರತ್ತುಗಳನ್ನ ನೀವು ಓದ್ಕೋಬೇಕಾಗತ್ತೆ. ನಿಧಾನವಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಾ, ಬಟ್ ಒಂದ್ಸಲ ಓದ್ಕೊಂಡ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲರ ಹತ್ರನು ಇರುತ್ತೆ. ನಮೂನೆ ಡಿ, ನಮೂನೆ ಇ, ನಮೂನೆ ಎಫ್ ಅವೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಒಂದು ಫಾರ್ಮ್ ನಂಬರ್ ಸ್ನೇಹಿತರೆ. ಓಕೆ, ಸೊ ಇಷ್ಟು ನಿಮಗೆ ಹೇಳಿದ್ದೀನಿ ಇನ್ಫಾರ್ಮೇಶನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ಯಾರೆಲ್ಲ KSET ಎಕ್ಸಾಮ್ನ ಬರೆದು ಕ್ವಾಲಿಫೈ ಆಗಲಿಲ್ಲ ಅಂತವ್ರಿಗೆ ಈ ಮಾಹಿತಿ ಇವತ್ತೇನೆ ದಯವಿಟ್ಟು ಲಿಂಕ್ ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರ್ಯಾರು ಕ್ವಾಲಿಫೈ ಆಗಿಲ್ಲ ಅವ್ರು ದಯವಿಟ್ಟು KEA ವೆಬ್ಸೈಟ್ಗೆ ಭೇಟಿ ಕೊಟ್ಟು ತಾವು KSET ಗೆ ಅಪ್ಲಿಕೇಶನ್ ಹಾಕ್ಬೇಕು. ಈಗಲೇನೆ ಡಿಲೇ ಮಾಡಬೇಡಿ. ಡಿಲೇ ಆದಷ್ಟು ಸರ್ವರ್ ಡೌನು ಅದು ಅಂತೇಳಿ ಬರುತ್ತೆ ಪ್ರಾಬ್ಲಮ್ಸು. ದಯವಿಟ್ಟು ಈ ಒಂದು ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬೇಡಿ. ಈಗ KSET ನೆಟ್ PhD ಆಗಿರೋರು ಈ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡಿ, ಕೇರ್ಲೆಸ್ ತಗೋಬೇಡಿ. ಯಾರ್ದು KSET ನೆಟ್ ಆಗ್ಲಿಲ್ಲ, ಈಗಾಗಲೇ ಕರೆ ಮಾಡಿದ್ದಾರೆ ನೆಟ್ಗೆ, ಆ ಎಕ್ಸಾಮ್ ಕೂಡ ಬರೀರಿ, ಪೋಸ್ಟ್ಪೋನ್ ಆಗಿದೆ. ಅದು ಮೋಸ್ಟ್ಲಿ ಡೇಟ್ ಕೂಡ ಅನೌನ್ಸ್ ಆಗಿದೆ. ನಾನು ಹೇಳ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಹಾಲ್ ಟಿಕೆಟ್ ಬರೋದು ಕೂಡ ಹೇಳ್ತೇನೆ. KSET ಈಗಾಗಲೇ ಅಪ್ಲೈ ಮಾಡೋದಕ್ಕೆ ಲಿಂಕ್ ಓಪನ್ ಆಗಿದೆ. ದಯವಿಟ್ಟು ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಈಗಲಿಂದಾನೆ ಚೆನ್ನಾಗಿ ಓದಿ ತಾವು ಒಂದು ಸೇಫ್ ಝೋನ್ ನ ರೀಚ್ ಆಗಿ 150 ಅಬೌವ್ ಕ್ರಾಸ್ ಮಾಡಿ, ಸೇಫ್ ಝೋನ್ ನ ಕ್ರಾಸ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನಾವು ಪೇಪರ್ 1 ವಿಡಿಯೋಸ್ ಮಾಡಿ ಹಾಕಿದೀವಿ, ನಿಮ್ಗೆಲ್ಲ ಯೂಸ್ ಆಗ್ಲಿ ಅಂತೇಳಿ. ಅವೈಲಬಿಲಿಟಿ ಇರ್ತಕ್ಕಂಥ ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ಪ್ರಾಕ್ಟೀಸ್ ತಗೊಳ್ಳಿ. ಮನೆಯಲ್ಲಿ ಪದೇ ಓದ್ತಾ ಇರಿ. ವಿಡಿಯೋಸ್ನ ಪದೇ ನೋಡಿ, ನಿಮ್ಗೆ ಚೆನ್ನಾಗಿ ಕೇಳಿ, ಹಾಗೆ ನಿಮ್ಮ ಮೈಂಡಲ್ಲಿ ಉಳಿದೋಗುತ್ತೆ ಅವೆಲ್ಲನೂ. ಮತ್ತೆ ಪೇಪರ್ 2 ನಿಮ್ಮ ಸಬ್ಜೆಕ್ಟ್ಸ್, ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ನೀವು ಓದ್ಕೊಳ್ಳಿ. ಸಾಧ್ಯವಾದಷ್ಟು ಅದರಲ್ಲೂ ಕೂಡ 100 ಮಾರ್ಕ್ಸ್ ಕ್ರಾಸ್ ಆಗಲಿ. ಪೇಪರ್ 2 ನಲ್ಲಿ 100 ಮಾರ್ಕ್ಸ್ ಕ್ರಾಸ್ ಆಗಲಿ. ಪೇಪರ್ 1 ನಲ್ಲಿ 50 ಮಾರ್ಕ್ಸ್ ಕ್ರಾಸ್ ಆಗಲಿ. ಓಕೆನಾ? ಇಷ್ಟು ಹೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಒಂದು ಚಾನಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ, ನಿಮ್ಮ ವಿಶಸ್ಸು ಮತ್ತೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್ ಸ್ನೇಹಿತರೆ.